ಸಿರ್ಸಿಯಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವಂತಹ ಸಹಸ್ರಲಿಂಗ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಶಾಲ್ಮಲಾ ನದಿಯ ತೀರದಲ್ಲಿರುವಂತಹ ಸಹಸ್ರಲಿಂಗ ದರ್ಶನಕ್ಕೆ ಹೋಗುವಂತಹ ಒಂದು ಮಾರ್ಗ. ಶಾಲ್ಮಲಾ ನದಿಯ ಅರಿವಿನಲ್ಲಿರುವಂತಹ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರಿನ ಸಸ್ಯ ಶ್ಯಾಮಲೆಯ ನಡುವೆ ಶಾಲ್ಮಲಾ ನದಿ ಜುಳು ಸದ್ದು ಮಾಡುತ್ತಾ ಹರಿಯುತ್ತಿದ್ದಾಳೆ. ಈ ಶಾಲ್ಮಲಾ ನದಿಯ ಆವರಣದಲ್ಲಿ ಅಂದರೆ ಜನವರಿಯಿಂದ ಮೇ ತಿಂಗಳವರೆಗೆ ಈ ಶಾಲ್ಮಲಾ ನದಿಯ ನೀರಿನ ಮಟ್ಟ ಕಡಿಮೆಯಾಗಿರುವುದರಿಂದ ಇಲ್ಲಿ ಸಹಸ್ರಲಿಂಗಗಳ ಒಂದು ಕೆತ್ತನೆಯನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ಈ ಸಹಸ್ರಲಿಂಗ ಇಲ್ಲಿ ಯಾಕೆ ಇಷ್ಟೊಂದು ಸಹಸ್ರಲಿಂಗಗಳ ಒಂದು ಸ್ಥಾಪನೆ ಇದೆ ಅಂತಂದರೆ, ಇದು ಸೋದೆ ಅರಸು ಮನೆತನ ಪ್ರಾರಂಭಿಸಿದಂತಹ ಒಂದು ಹರಕೆಯ ಪದ್ಧತಿ ಅಂತೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಸೋದೆಯ ಅರಸನಿಗೆ ಪುತ್ರ ಸಂತಾನವಾಗಿರಲಿಲ್ಲ. ಮನೆತನದ ಒಂದು ನಮ್ಮ ಮುಂದಿನ ಮನೆತನದ ಬೆಳವಣಿಗೆ ಹೇಗೆ ಎಂದು ಚಿಂತಿತನಾದಾಗ ಸ್ವರ್ಣವಲ್ಲಿ ಮಠದ ಗುರುವರ್ಯರೊಬ್ಬರಿಂದ ಮಾರ್ಗದರ್ಶನ ದೊರೆತು ನೀವು ಶಾಲ್ಮಲಾ ನದಿಯ ಈ ನದಿವಿನ ಹರಿವಿನಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹರಕೆಯನ್ನು ಹೊತ್ತುಕೊಂಡರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗಾಗಿ ನಿಸರ್ಗದ ಮಧ್ಯದಲ್ಲಿರುವಂತಹ ಶಾಲ್ಮಲಾ ನದಿಯ ಕಪ್ಪು ಶಿಲೆಯ ಈ ಶಿಲೆಯನ್ನು ಬಳಸಿಕೊಂಡು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅವರು ಹರಕೆಯನ್ನು ಹೊತ್ತಿದ್ದರಿಂದ ಅವರಿಗೆ ಪುತ್ರ ಸಂತಾನವಾಯಿತು ಅನ್ನುವಂತಹ ಒಂದು ಇತಿಹಾಸ ನಮಗೆ ತಿಳಿದು ಬರುತ್ತೆ. ರಾಜನ ಈ ಒಂದು ಕಾರ್ಯವನ್ನು ನೋಡಿ ಸಾಕಷ್ಟು ಜನ ರಾಜ ಪರಿವಾರದವರು ಹಾಗೆ ಸಾಕಷ್ಟು ಜನ ಭಕ್ತರು ಜನಸಮೂಹ ತಮ್ಮ ಒಂದು ಕಷ್ಟಗಳ ನಿವಾರಣೆಗೋಸ್ಕರ ಇಲ್ಲಿ ಈ ಒಂದು ಕಪ್ಪು ಶಿಲೆಯನ್ನು ಬಳಸಿಕೊಂಡು ಶಿವಲಿಂಗವನ್ನು ಕೆತ್ತನೆ ಮಾಡಿ ಪೂಜಾರಾಧನೆ ಮಾಡಿ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ತಾ. ಹೀಗಾಗಿ ಇಲ್ಲಿ ಸಾಕಷ್ಟು ಶಿವಲಿಂಗಗಳ ಒಂದು ಪ್ರತಿಷ್ಠಾಪನೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಇತಿಹಾಸದ ಪುಟದಿಂದ ಲಭ್ಯವಾಯಿತು. ಮತ್ತೊಂದು ವಿಶಿಷ್ಟತೆ ಅಂದರೆ ಪ್ರತಿಯೊಂದು ಶಿವಲಿಂಗದ ಎದುರಿಗೆ ಇಲ್ಲಿ ಬಸವಣ್ಣನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿರೋದನ್ನು ನಾವು ಗಮನಿಸಬಹುದು. ಬೃಹತ್ ಗಾತ್ರದ ಬಸವಣ್ಣನ ಒಂದು ಮೂರ್ತಿಯನ್ನು ನಾವು ನೋಡಬಹುದು. ಬೃಹತ್ ಬಂಡೆಯನ್ನೇ ಇಲ್ಲಿ ಬಸವನ ಮೂರ್ತಿಯಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಲು ಅತ್ಯಂತ ಆಕರ್ಷಕವಾಗಿರುವಂತಹ ಸಾಕಷ್ಟು ಪೂಜಾ ಪ್ರತಿಯೊಬ್ಬ ರಾಜ ತಾನು ಮಾಡಿದಂತಹ ಕಾರ್ಯಕ್ಕೆ ಇಲ್ಲಿ ಶಿಲಾಶಾಸನಗಳನ್ನು ಸಹ ಹೊರಿಸಿದ್ದಾರೆ. ಅವರು ಯಾವ ಅವಧಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ ಎಂದು ತಿಳಿಯಿತು. ನಮಗೆ ಆ ಒಂದು ಪ್ರದೇಶ ಇಲ್ಲಿ ಕಾಣಿಸ್ತಾ ಇಲ್ಲ. ತಿಳಿದವರು ಅದರ ಒಂದು ಮಾಹಿತಿಯನ್ನು ನೀಡಿದರು ಅಷ್ಟೇ.